ಇವತ್ತು ನಾನು ನಿಮಗೆ ಒಂದು ಅದ್ಭುತ ಟೆಕ್ನಿಕ್ ಶೇರ್ ಮಾಡ್ತೀನಿ. ನಾನು ಈ ಚಾನೆಲ್ ನಲ್ಲಿ ಇದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ವಿಡಿಯೋ ಕ್ರಿಯೇಟ್ ಮಾಡ್ತೀನಿ. ಈ ಟೆಕ್ನಿಕ್ ಹೊಸದೇನಲ್ಲ, ಆದರೆ ನಾನು ನಿಮಗೆ ಡೀಟೇಲ್ ನಲ್ಲಿ ತೋರಿಸುತ್ತೇನೆ ಹೇಗೆ ಯೂಟ್ಯೂಬ್ ಸ್ಟುಡಿಯೋ ಒಂದು ಅನಾಲಿಟಿಕ್ಸ್ ಫಂಕ್ಷನ್ ಬಳಸಿ ನೀವು ನಿಮ್ಮ ಚಾನೆಲ್ ಅನ್ನು ತುಂಬಾ ಫಾಸ್ಟ್ ಗ್ರೋ ಮಾಡಬಹುದು. ಏನ್ ಗೊತ್ತಾ, ನೀವು ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಯೂಸ್ 2-3 ಪಟ್ಟು ಹೆಚ್ಚಾಗಬಹುದು. ಈಗ ನೇರವಾಗಿ ನನ್ನ ಅನಾಲಿಟಿಕ್ಸ್ ಅನ್ನು ತೋರಿಸುತ್ತೇನೆ. ಅದಕ್ಕಾಗಿ ಬ್ರೌಸರ್ ನಲ್ಲಿ YT ಸ್ಟುಡಿಯೋನ ಡೆಸ್ಕ್ಟಾಪ್ ನಲ್ಲಿ ಓಪನ್ ಮಾಡಿ. ಆಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಲೆಫ್ಟ್ ಸೈಡ್ ನಲ್ಲಿ ಅನಾಲಿಟಿಕ್ಸ್ ಫಂಕ್ಷನ್ ಇರುತ್ತದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಟಾಪ್ ರೈಟ್ ನಲ್ಲಿ ಅಡ್ವಾನ್ಸ್ ಮೋಡ್ ಇರುತ್ತದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಹೋದ್ಮೇಲೆ ಮತ್ತೆ ಲೆಫ್ಟ್ ಸೈಡ್ ನಲ್ಲಿ ಬ್ರೇಕ್ ಡೌನ್ ಅನ್ನೋ ಫಂಕ್ಷನ್ ಕಾಣಿಸುತ್ತದೆ. ಅದರಲ್ಲಿ ಕಂಟೆಂಟ್ ಬದಲು ಟಾಪಿಕ್ ಸೋರ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಈಗ ಮುಂದೆ ಹೋಗೋಕ್ಕೂ ಮೊದಲು ಡೇಟ್ ಅನ್ನು 28 ಡೇಸ್ ಬದಲು ಲೈಫ್ ಟೈಮ್ ಸೆಟ್ ಮಾಡಿ. ನಿಮ್ಗೆ ಬೆಟರ್ ಐಡಿಯಾ ಸಿಗುತ್ತೆ ಈ ರೀತಿ ಮಾಡಿದ್ರೆ. ಈಗ ಫಸ್ಟ್ ಟ್ಯಾಬ್ ಯೂಟ್ಯೂಬ್ ಸರ್ಚ್ ಗೆ ಹೋಗಿ ನಿಮ್ಮ ಚಾನಲ್ ಗೆ ಎಷ್ಟು ಯೂಸ್ ಸರ್ಚ್ ನಿಂದ ಬರುತ್ತವೆ ಅನ್ನೋದ್ರ ಮೇಲೆ ಅದು ಟಾಪ್ ನಲ್ಲಿ ಕಾಣಿಸುತ್ತದೆ. ಮೊದಲು 4-5 ಟ್ಯಾಬ್ ಗಳಲ್ಲಿ ಅದು ಕಾಣಬೇಕು. ಈಗ ಯೂಟ್ಯೂಬ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯೂಸ್ ಮಾಡೋ ಟೆಕ್ನಿಕ್ ಇದೆ. ಇಲ್ಲಿ ನೀವು ನೋಡ್ತಿರೋ ಎಲ್ಲಾ ಕೀವರ್ಡ್ಸ್ ಜನರು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದಾಗ ನನ್ನ ವಿಡಿಯೋ ಕಾಣಿಸಿಕೊಂಡು ಅವರು ಕ್ಲಿಕ್ ಮಾಡಿದ್ದು. ಇಲ್ಲಿಯವರೆಗೆ ನನಗೆ 3 ಲಕ್ಷ ವ್ಯೂಸ್ ಕೇವಲ ಯೂಟ್ಯೂಬ್ ಸರ್ಚ್ ನಿಂದ ಬಂದಿವೆ. ಇದು ಹೇಗೆ ನನ್ನ ಚಾನೆಲ್ ಗ್ರೋ ಮಾಡಲು ಸಹಾಯ ಮಾಡುತ್ತದೆ ಅನ್ನೋದನ್ನ ಈಗ ಹೇಳ್ತೀನಿ. ಉದಾಹರಣೆಗೆ ಕೈನ್ ಮಾಸ್ಟರ್ ವಿಡಿಯೋ ಎಡಿಟಿಂಗ್, ಲೆಕ್ಸಿಸ್ ಆಡಿಯೋ ಎಡಿಟರ್, ಕನ್ನಡ ಸ್ಟೈಲಿಶ್ ಫಾಂಟ್ಸ್, ಕನ್ನಡ ಮೀಮ್ಸ್, ಹೀಗೆ ಹಲವಾರು ಕೀವರ್ಡ್ಸ್ ನಿಮಗೆ ಕಾಣುತ್ತವೆ. ಈ ಕೀವರ್ಡ್ಸ್ ಎಲ್ಲರಿಗೂ ಒಂದೇ ರೀತಿ ಇರಲ್ಲ. ನೀವು ಯಾವ ರೀತಿಯ ಕಂಟೆಂಟ್ ಮಾಡ್ತಿರೋ ಅದರ ಮೇಲೆ ಅವು ಬದಲಾಗುತ್ತವೆ. ಉದಾಹರಣೆಗೆ ನೀವು ಗೇಮಿಂಗ್ ವಿಡಿಯೋಸ್ ಮಾಡ್ತೀರಾ ಅಂದ್ರೆ BGMI ನ್ಯೂ ಟಿಪ್ಸ್ ಅನ್ನೋ ಸರ್ಚ್ ನಲ್ಲಿ ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅದು ಇಲ್ಲಿ ಕಾಣುತ್ತದೆ. ಈಗ ನಾನು ಇದನ್ನು ಹೇಗೆ ಯೂಸ್ ಮಾಡ್ತೀನಿ ಅಂತ ನೋಡೋಣ. ಇಲ್ಲಿ ಕೈನ್ ಮಾಸ್ಟರ್ ವಿಡಿಯೋ ಎಡಿಟಿಂಗ್ ಮೂಲಕ ನನಗೆ ಸುಮಾರು 17,000 ವ್ಯೂಸ್ ಬಂದಿವೆ. ಹಾಗಿದ್ರೆ ನಾನು ಏನ್ ಮಾಡ್ತೀನಿ, ಮುಂದೆ ನಾನು ಪ್ಲಾನ್ ಮಾಡೋ ವಿಡಿಯೋಸ್ ಇದೇ ಟಾಪಿಕ್ ಸುತ್ತಮುತ್ತ ಮಾಡ್ತೀನಿ. ನೀವು ಕೇವಲ 10 ನಿಮಿಷ ಕುಳಿತರು 10-15 ವಿಡಿಯೋ ಐಡಿಯಾಸ್ ಪ್ಲಾನ್ ಮಾಡಬಹುದು. ಏಕೆಂದ್ರೆ ಇವು ಈಗಾಗಲೇ ಸರ್ಚ್ ಆಗ್ತಿರುವ ವಿಷಯಗಳು. ಹಾಗಾಗಿ ನಾನು ಇದರ ಮೇಲೆ ರಿಸರ್ಚ್ ಮಾಡ್ತೀನಿ, ಹಾಗೆ ಇನ್ನಷ್ಟು ವಿಡಿಯೋಸ್ ಮಾಡ್ತೀನಿ. ಇಲ್ಲಿ ಒಂದು ಇಂಟರೆಸ್ಟಿಂಗ್ ವಿಷಯ ಹೇಳ್ತೀನಿ. ಕೈನ್ ಮಾಸ್ಟರ್ ಫುಲ್ ಕೋರ್ಸ್ ಅನ್ನೋ ಟಾಪಿಕ್ ಮೇಲೆ ನಾನು ವಿಡಿಯೋಸ್ ಮಾಡಿರ್ಲಿಲ್ಲ. ಅದರ ಮೇಲೆ ವಿಡಿಯೋ ಮಾಡಿದ್ರೆ ನನಗೆ ಅದರಿಂದ ವ್ಯೂಸ್ ಬರುತ್ತಿದ್ದವು. ಹಾಗಾಗಿ ನಾನು ತಕ್ಷಣ ಆ ವಿಡಿಯೋ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ವ್ಯೂಸ್ ಪಕ್ಕಾ ಬರುತ್ತವೆ. ಏಕೆ ಅಂದ್ರೆ ಈಗಾಗಲೇ ಡಿಮ್ಯಾಂಡ್ ಇದೆ ಅಂತ ಗೊತ್ತಾಯ್ತು. ಹೀಗೆ ಕನ್ನಡ ಮೀಮ್ಸ್ ಇತ್ಯಾದಿ ಟಾಪಿಕ್ ಗಳ ಮೇಲೆ ನನಗೆ ವ್ಯೂಸ್ ಬರುತ್ತಿದ್ದರೆ ನಾನು ಅದರ ಮೇಲೆ ಫಾಲೋ ಅಪ್ ವಿಡಿಯೋಸ್ ಮಾಡಬಹುದು. ಇನ್ನು ಒಂದು ಟ್ರಿಕ್, ನೀವು ಆ ಕೀವರ್ಡ್ಸ್ ಅನ್ನು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿ ನಿಮ್ಮ ವಿಡಿಯೋ ಎಲ್ಲಿ ರ್ಯಾಂಕ್ ಆಗಿದೆ ಅನ್ನೋದನ್ನ ನೋಡಿ. ಅಲ್ಲಿ ನಿಮ್ಮ ವಿಡಿಯೋಸ್ ಗಳು ಬರುತ್ತಿದ್ರೆ ಅದರಿಂದಲೇ ನಿಮ್ಗೆ ವ್ಯೂಸ್ ಬರುತ್ತಿವೆ ಅನ್ನೋದನ್ನ ಕನ್ಫರ್ಮ್ ಆಗುತ್ತದೆ. ಈ ಟೆಕ್ನಿಕ್ ಹೇಳೋದ್ರ ಉದ್ದೇಶ ಏನಂದ್ರೆ ಯೂಟ್ಯೂಬ್ ನಲ್ಲಿ ಕೇವಲ ಕಣ್ಮುಚ್ಚಿ ಕೆಲಸ ಮಾಡೋದು ಅಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋದು ಮುಖ್ಯ. ಆದರೆ ವಾರಕ್ಕೆ 1 ಬಾರಿ ಅನಾಲಿಟಿಕ್ಸ್ ನೋಡಿ. ಶನಿವಾರ ಅಥವಾ ಭಾನುವಾರ ಸಮಯ ತೆಗೆದುಕೊಂಡು ಅನಾಲಿಟಿಕ್ಸ್ ಚೆಕ್ ಮಾಡಿ. ಯಾವ ಕೀವರ್ಡ್ಸ್ ಕೆಲಸ ಮಾಡ್ತಿವೆ ನೋಡಿ. ಲಾಸ್ಟ್ 28 ಡೇಸ್ಗೆ ಬದಲಿಸಿದ್ರೆ ಹೊಸ ಟ್ರೆಂಡ್ ಕೂಡ ಕಾಣುತ್ತವೆ. ಆದ್ರೆ ಈ ಟೆಕ್ನಿಕ್ ಎಲ್ಲಾ ಜನರಿಗೆ ಕೆಲಸ ಮಾಡೋದಿಲ್ಲ. ಉದಾಹರಣೆಗೆ ಡೈಲಿ ವ್ಲಾಗಿಂಗ್ ಮಾಡಿದ್ರೆ ಅದು ಸರ್ಚ್ ಮೇಲೆ ಅವಲಂಬಿತವಾಗಿರಲ್ಲ. ಆದರೆ SEO ಫ್ರೆಂಡ್ಲಿ ವಿಡಿಯೋಸ್ ಮಾಡಿದ್ರೆ ಇದು ಬಹಳ ಉಪಯೋಗವಾಗುತ್ತದೆ. SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ವಿಡಿಯೋ ಮಾಡೋಕ್ಕೂ ಮೊದಲು ಜನರು ಇದನ್ನ ಸರ್ಚ್ ಮಾಡ್ತಾರಾ ಅಂತ ಯೋಚಿಸಿ. ನಾನು ಯಾವಾಗ್ಲೂ 2-3 ವರ್ಷಗಳ ನಂತರವೂ ಜನರು ನೋಡಬಹುದಾ ವಿಡಿಯೋ ಮಾಡೋಕೆ ಪ್ರಯತ್ನಿಸುತ್ತೀನಿ. ಉದಾಹರಣೆಗೆ ಹೇಗೆ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡುವುದು, ಇದು 5 ವರ್ಷಗಳ ನಂತರವೂ ಉಪಯೋಗವಾಗುತ್ತದೆ. ಅಂದ್ರೆ ಇದನ್ನ ಯಾವಾಗ್ಲೂ ಜನರು ಸರ್ಚ್ ಮಾಡಿ ನೋಡ್ತಾ ಇರ್ತಾರೆ. ಇವು ಸಣ್ಣ ಸಣ್ಣ ವಿಚಾರಗಳು ನಾನು ಕಲಿತದ್ದು ನಿಮಗೂ ಹಂಚಿಕೊಳ್ಳಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಕೂಡ ಬೇಗ ಗ್ರೋ ಆಗ್ಬೇಕಾ? ನೀವು ಹೊಸ ಯೂಟ್ಯೂಬರ್ ಆಗಿದ್ದರೆ ಈ ರೀತಿ ವಿಡಿಯೋಸ್ ತಪ್ಪದೇ ನೋಡಿ, ನಿಮ್ಗೆ ತುಂಬಾ ಸಹಾಯ ಆಗುತ್ತದೆ. ನೀವು ಹೊಸಬ್ರು ಆಗಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಕಂಟೆಂಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಟೇಕ್ ಕೇರ್, ಕೀಪ್ ಕ್ರಿಯೇಟಿಂಗ್. This is silent noise.